ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸೈಕಾಲಜಿಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಅಭಿವೃದ್ಧಿ ಮತ್ತು ಅದರ ಅಂಶಗಳು ಅಂಥೇಳಿ. ಅಭಿವೃದ್ಧಿ ಮತ್ತು ಅದರ ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಅಭಿವೃದ್ಧಿ ಮತ್ತು ಅಂಶಗಳು ಅಂಥೇಳಿ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಕರ್ನಾಟಕ ಟಿ ಇ ಟಿಯಲ್ಲಿ 30 ಪ್ರಶ್ನೆಗಳನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ ಮೇಲೆ 30 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅಭಿವೃದ್ಧಿ ಮತ್ತು ಅದರ ಅಂಶಗಳ ಅಧ್ಯಯನ. ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಅಧ್ಯಯನ ಮಾಡ್ತಾ ಹೋಗೋಣ. ಅಭಿವೃದ್ಧಿಯು ಮಗುವಿನ ಆಂತರಿಕ ಮತ್ತು ಬಾಹ್ಯ ಬೆಳವಣಿಗೆ ಮತ್ತು ಅವನ ಸಾಮರ್ಥ್ಯಗಳ ಹೊರಹೊಮ್ಮುವಿಕೆಯಾಗಿದೆ. ಈ ಅಭಿವೃದ್ಧಿ ಅಂತಂದ್ರೆ ಮಗುವಿನ ಆಂತರಿಕ ಮತ್ತು ಬಾಹ್ಯ ಬೆಳವಣಿಗೆ ಮತ್ತು ಅವನ ಒಂದು ಸಾಮರ್ಥ್ಯಗಳ ಹೊರಹೊಮ್ಮುವಿಕೆ ಅಭಿವೃದ್ಧಿ ಅಂತ ಕರಿತೀವಿ, ಅಥವಾ ವ್ಯತ್ಯಾಸದ ಪ್ರಕ್ರಿಯೆ ಅಭಿವೃದ್ಧಿಯಾಗಿದೆ. ಇದು ಪರಿಪಕ್ವತೆಯ ಕಾರ್ಯ ಮತ್ತು ಪರಿಸರದೊಂದಿಗಿನ ಅವನ ಒಂದು ಪರಸ್ಪರ ಕ್ರಿಯೆ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಪರಿಪಕ್ವತೆಯ ಕಾರ್ಯ ಮತ್ತು ಪರಿಸರದೊಂದಿಗಿನ ಅವನ ಒಂದು ಪರಸ್ಪರ ಕ್ರಿಯೆ ಎಂದು ಅರ್ಥೈಸಿಕೊಳ್ಳಬಹುದು. ಮಕ್ಕಳ ಬೆಳವಣಿಗೆಯ ವಿವಿಧ ಅಂಶಗಳು. ಮಕ್ಕಳ ಬೆಳವಣಿಗೆಯ ವಿವಿಧ ಅಂಶಗಳು, ಇದರಲ್ಲಿ ಭೌತಿಕ ಅಂಶ ಅಂತೇಳಿ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ದೈಹಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯು ವ್ಯಕ್ತಿಯ ಸೈಕೋಮೋಟರ್ ಬದಲಾವಣೆಗಳನ್ನು ಉಲ್ಲೇಖಿಸ್ತದೆ. ಇದು ಮೂಲಭೂತವಾಗಿ ಮಗುವಿನ ಎತ್ತರ, ತೂಕ ಮತ್ತು ದೇಹದ ಬೆಳವಣಿಗೆಗೆ ಸಂಬಂಧಪಟ್ಟಿದೆ. ಭೌತಿಕ ಅಂಶಗಳು ಅಂತಂದ್ರೆ ಇದು ದೈಹಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥ ಒಂದು ಬದಲಾವಣೆಯನ್ನು ಒಳಗೊಂಡಿರುವಂಥದ್ದು. ಇದು ಅಂತಂದ್ರೆ ಮೂಲಭೂತವಾಗಿ ದೈಹಿಕ ಬೆಳವಣಿಗೆಗೆ ಸಂಬಂಧಪಟ್ಟಿರುವುದರಿಂದ ಇದು ಮಗುವಿನ ಎತ್ತರ, ತೂಕ ಮತ್ತು ದೇಹದ ಬೆಳವಣಿಗೆಗೆ ಸಂಬಂಧಪಟ್ಟಿರುವಂಥದ್ದು ನೋಡ್ತೀವಿ. ಬೆಳವಣಿಗೆಯ ದರವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನ ಅಥವಾ ಅವಳ ವಯಸ್ಸಿನ ಗುಂಪನ್ನು ಅವಲಂಬಿಸಿ ವಿಭಿನ್ನವಾಗಿರ್ತದೆ ಅಂತ ನೋಡ್ತೀವಿ. ಬೆಳವಣಿಗೆಯ ದರವೇನಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನು ಅಥವಾ ಅವಳ ಒಂದು ವಯಸ್ಸಿನ ಗುಂಪನ್ನು ಅವಲಂಬಿಸಿ ವಿಭಿನ್ನವಾಗಿ ಬೆಳವಣಿಗೆ ಆಗುವುದನ್ನು ನೋಡ್ತೀವಿ. ಪ್ರಾಥಮಿಕ ಗುಂಪಿಗೆ ಸೇರಿದ ಮಕ್ಕಳು 6 ರಿಂದ 9 ವರ್ಷಗಳು ನಿಧಾನಗತಿಯಲ್ಲಿ ಬೆಳೆಯುತ್ತಾರೆ. ಅಂದರೆ ಪ್ರಾಥಮಿಕ ಗುಂಪಿಗೆ ಸೇರಿದಂಥ ಮಕ್ಕಳು 6 ರಿಂದ 9 ವರ್ಷವನ್ನು ನೋಡ್ತೀವಿ. 6 ರಿಂದ 9 ವರ್ಷದೊಳಗಿನ ಮಕ್ಕಳು ನಿಧಾನಗತಿಯಲ್ಲಿ ಬೆಳೆಯುತ್ತಾರೆ. ಮತ್ತೊಂದೆಡೆ ಉನ್ನತ ಪ್ರಾಥಮಿಕ ವಿದ್ಯಾರ್ಥಿಗಳು ಸರಾಸರಿ ಆರೋಗ್ಯವಂತರು, ಅವರಿಗಿಂತ ಕಿರಿಯರು, ಆಯಾಸ ಮತ್ತು ಕಾಯಿಲೆಗೆ ಅವರ ಒಂದು ಪ್ರತಿರೋಧವು ಹೆಚ್ಚಾಗಿ ಕಂಡುಬರ್ತದೆ. ಇನ್ನು ನಾವು ಮಾಧ್ಯಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಬಗ್ಗೆ ಮಾತನಾಡುವಾಗ ಅವರ ಹದಿಹರೆಯದ ಬೆಳವಣಿಗೆಯ ಅವಧಿಯು ಪ್ರೌಢಾವಸ್ಥೆಯೊಂದಿಗೆ ಪ್ರಾರಂಭವಾಗ್ತದೆ. ನಾವು ಮಾಧ್ಯಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಬೆಳವಣಿಗೆ ಬಗ್ಗೆ ಮಾತನಾಡುವಾಗ ಅವರ ಒಂದು ಹದಿಹರೆಯದ ಬೆಳವಣಿಗೆ ಏನಾಗ್ತದೆ ಅವಧಿ ಅಂತಂದ್ರೆ ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭವಾಗ್ತದೆ. ಆರಂಭಿಕ ಹಂತದ ಬದಲಾವಣೆಗಳು ತ್ವರಿತಗತಿಯಲ್ಲಿ ನಡೆಯುತ್ತವೆ. ತ್ವರಿತಗತಿಯಲ್ಲಿ ನಡೀತವೆ. ಯಾವ ಮಕ್ಕಳಲ್ಲಿ ಅಂತಂದ್ರೆ ಈ ಮಾಧ್ಯಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ. ಮಧ್ಯಮ ಹಂತದಲ್ಲಿ ನಡವಳಿಕೆಯ ಮಾದರಿಗಳ ವಿಷಯದಲ್ಲಿ ಇದು ಹೆಚ್ಚು ಸ್ಥಿರವಾಗಿರುತ್ತದೆ. ಮಧ್ಯಮ ಹಂತದಲ್ಲಿ ಅಂತ ನಡವಳಿಕೆಯ ಮಾದರಿಯಲ್ಲಿ ವಿಷಯದಲ್ಲಿ ಅಂತ ಇದು ಹೆಚ್ಚಾಗಿ ಸ್ಥಿರವಾಗಿ ಕಂಡುಬರ್ತದೆ. ನಂತರ ಅವರ ವೃತ್ತಿ ಜೀವನದಲ್ಲಿ ಅವರು ಮಾಡುವ ಜವಾಬ್ದಾರಿಗಳು ಮತ್ತು ಆಯ್ಕೆಗಳ ಸಿದ್ಧತೆಗಳಿಂದ ಗುರುತಿಸಲಾಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಮಾನಸಿಕ ಅಥವಾ ಅರಿವಿನ ಬೆಳವಣಿಗೆ. ಅರಿವಿನ ಅರ್ಥವು ತಿಳಿಯುವುದು. ಮಾನಸಿಕ ಅಥವಾ ಅರಿವಿನ ಬೆಳವಣಿಗೆ ಅಂತಂದ್ರೆ ಅರಿವಿನ ಅರ್ಥವನ್ನು ತಿಳಿದುಕೊಳ್ಳುವುದು, ಗ್ರಹಿಸುವುದು, ಅದರಿಂದ ಪರಿಸರದೊಂದಿಗಿನ ಪರಸ್ಪರ ಕ್ರಿಯೆಯಲ್ಲಿ ಕಾಲಾನಂತರದಲ್ಲಿ ವಿಷಯಗಳು ತಿಳಿದುಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದ ಅಭಿವೃದ್ಧಿ ಎಂದರ್ಥ. ಪ್ರಮುಖವಾಗಿ ಮಾನಸಿಕ ಅಥವಾ ಅರಿವಿನ ಬೆಳವಣಿಗೆ ಅಂತಂದ್ರೆ ಅರಿವಿನ ಅರ್ಥವನ್ನು ತಿಳಿಯುವುದು, ಗ್ರಹಿಸಿಕೊಳ್ಳುವುದು, ಪರಿಸರದೊಂದಿಗಿನ ಪರಸ್ಪರ ಕ್ರಿಯೆಯಲ್ಲಿ ಕಾಲಾನಂತರದಲ್ಲಿ ವಿಷಯಗಳನ್ನು ತಿಳಿದುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದ ಅಭಿವೃದ್ಧಿಯೇ ಅಂತಂದ್ರೆ ಅರಿವಿನ ಬೆಳವಣಿಗೆ ಅಥವಾ ಮಾನಸಿಕ ಬೆಳವಣಿಗೆ ಅಂತ ಕರಿತೀವಿ.
ಒಬ್ಬರ ಸ್ವಂತ ಕಲ್ಪನೆಗಳು ತಾರ್ಕಿಕತೆಯ ಆಧಾರದ ಮೇಲೆ ಮಾನಸಿಕ ಚಿತ್ರಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಅರಿವು ಒಳಗೊಂಡಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಒಬ್ಬರ ಸ್ವಂತ ಕಲ್ಪನೆಗಳು ಮತ್ತು ತಾರ್ಕಿಕತೆಯ ಆಧಾರದ ಮೇಲೆ ಮಾನಸಿಕ ಚಿತ್ರಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಅರಿವು ಒಳಗೊಂಡಿರುತ್ತದೆ. ಈ ಮಾನಸಿಕ ಚಿತ್ರಗಳನ್ನು ಒಬ್ಬ ವ್ಯಕ್ತಿಯು ಅವಳ ಸುತ್ತಲಿನ ಪರಿಸರವನ್ನು ಪರಿಶೀಲಿಸಿದ ನಂತರ ನಿರ್ಮಿಸುತ್ತಾನೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಲ್ಪನೆಯ ವಿಶಿಷ್ಟ ಮಾದರಿಯನ್ನು ಹೊಂದಿದ್ದು, ಅವನ ವೀಕ್ಷಣೆಯ ವಿಶಿಷ್ಟ ಪ್ರಕ್ರಿಯೆ ತಿಳುವಳಿಕೆಯನ್ನು ಆಧರಿಸಿದೆ. ಅವರ ಒಂದು ವೀಕ್ಷಣೆಯ ವಿಶಿಷ್ಟ ಪ್ರಕ್ರಿಯೆಯ ಒಂದು ತಿಳುವಳಿಕೆಯನ್ನು ಆವರಿಸಿರುವಂಥದ್ದು. ಒಬ್ಬ ಕಲಿಯುವವನು ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಕಲಿಯಲು ಈ ರೀತಿ ಪ್ರಯತ್ನಿಸುತ್ತಾನೆ. ಅಂದರೆ ಅವನ ವೀಕ್ಷಣೆ ವಿಶಿಷ್ಟ ಪ್ರಕ್ರಿಯೆಯಲ್ಲಿ ತಿಳುವಳಿಕೆ, ಅವನ ಒಂದು ಕಲ್ಪನೆಯ ವಿಶಿಷ್ಟ ಮಾದರಿಯಲ್ಲಿ ಕಲ್ಪನೆಯ ವಿಶಿಷ್ಟ ಮಾದರಿಯನ್ನು ಹೊಂದಿರುವಂಥದ್ದು. ಈ ರೀತಿ ಅಂತಂದರೆ ಒಬ್ಬ ಕಲಿಯುವವನು ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಕಲಿಯಲು ಈ ರೀತಿ ಪ್ರಯತ್ನಿಸ್ತಾನೆ. ಇನ್ನು ಭಾವನಾತ್ಮಕ, ಈ ವ್ಯಕ್ತಿಯ ಜೀವನದಲ್ಲಿ ಹೊಂದಾಣಿಕೆಗಳನ್ನು ಮಾಡುವಲ್ಲಿ ಎಲ್ಲ ಭಾವನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಭಾವನಾತ್ಮಕ ಅಂತಂದ್ರೆ ವ್ಯಕ್ತಿಯ ಜೀವನದಲ್ಲಿ ಹೊಂದಾಣಿಕೆಗಳನ್ನು ಮಾಡುವಲ್ಲಿ ಎಲ್ಲ ಭಾವನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅವುಗಳಲ್ಲಿ ಒಂದು ಭಾವನಾತ್ಮಕ ಅಂಶ ಅಂತ ಕರಿತೀವಿ. ನವಜಾತ ಶಿಶುವಿನಲ್ಲಿಯೂ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವಿದೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದ ವಿವಿಧ ಹಂತಗಳಲ್ಲಿ ಪ್ರದರ್ಶಿಸುವ ವಿವಿಧ ರೀತಿಯ ಭಾವನೆಗಳಿವೆ. ಉದಾಹರಣೆಗೆ ವಿವಿಧ ರೀತಿಯ ಭಾವನೆಗಳು ನೋಡ್ತೀವಿ. ಸಂತೋಷ, ಕೋಪ, ಭಯ, ಆತಂಕ, ಅಸೂಯೆ ಮತ್ತು ಕುತೂಹಲಗಳು ಅವುಗಳಲ್ಲಿ ಕೆಲವು ಪ್ರಮುಖ ಭಾವನೆಗಳನ್ನು ಹೊಂದಿರುವಂಥದ್ದು. ಈ ರೀತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಈ ರೀತಿಯ ಒಂದು ಭಾವನೆಗಳನ್ನು ಹೊಂದಿರ್ತಾನೆ. ಶೈಶವಾವಸ್ಥೆಯಿಂದ ಪ್ರಬುದ್ಧತೆಯವರೆಗೆ ಹದಿಹರೆಯವು ಅಂತಹ ಒಂದು ಹಂತವಾಗಿದೆ. ಇದರಲ್ಲಿ ಭಾವನೆಗಳು ಉತ್ತುಂಗದಲ್ಲಿ ಕಂಡುಬರ್ತವೆ. ಈ ಒಂದು ಶೈಶವಾವಸ್ಥೆಯಿಂದ ಪ್ರಬುದ್ಧತೆಯವರೆಗೆ ಹೊಂದಿರುವಂಥ ಒಂದು ಹದಿಹರೆಯದ ಮಕ್ಕಳಲ್ಲಿ ಇದರಲ್ಲಿ ಅಂತಂದರೆ ಭಾವನೆಗಳು ಉತ್ತುಂಗದಲ್ಲಿ ಕಂಡುಬರ್ತವೆ. ಅನೇಕ ಹದಿಹರೆಯದವರು ನಿರಂತರವಾಗಿ ಕಾಲ್ಪನಿಕ ಪ್ರೇಕ್ಷಕರನ್ನು ನಿರ್ಮಿಸುತ್ತಾರೆ ಅಥವಾ ಪ್ರತಿಕ್ರಿಯಿಸುತ್ತಾರೆ. ಅವರು ಇತರರ ದೃಷ್ಟಿಯಲ್ಲಿ ಅವರು ಹೇಗೆ ಕಾಣುತ್ತಾರೆಂದು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ ಮತ್ತು ಅವರ ಒಂದು ಸಾಮಾನ್ಯವಾಗಿ ರಿಯಾಲಿಟಿ ಟೈಮ್ಗಳನ್ನು ಚೆಕ್ ಮಾಡುವಂತ ನೋಡ್ತೀವಿ. ಎಂತಂದ್ರೆ ಇಲ್ಲಿ ಹದಿಹರೆಯದ ಮಕ್ಕಳು ಅಂತಂದ್ರೆ ಭಾಳಷ್ಟು ಕನ್ನಡಿಯ ಮುಂದೆ ನಿಂತ್ಕೊಂಡು ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ, ಬೇರೆಯವರ ದೃಷ್ಟಿಯಲ್ಲಿ ಯಾವ ರೀತಿ ಕಾಣುತ್ತಾರೆ ಎಂಬುದನ್ನು ಅಲ್ಲಿ ಅವರು ಗಂಟೆಗಟ್ಟಲೆ ಕೂತ್ಕೊಂಡು ತಮ್ಮ ಒಂದು ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಇನ್ನು ಭಾಷಾ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಭಾಷಾ ಬೆಳವಣಿಗೆ. ಮಾನವ ಜನಾಂಗದ ಉದಯವಾದ ತಕ್ಷಣ ಸಂವಹನ ಎಂಬ ಪದವು ಅಸ್ತಿತ್ವಕ್ಕೆ ಬಂದಿತು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಾನವ ಜನಾಂಗದ ಉದಯವಾದ ತಕ್ಷಣ ಸಂವಹನ ಎಂಬ ಪದ ಅಸ್ತಿತ್ವಕ್ಕೆ ಬಂದಿತು. ನಮ್ಮೆಲ್ಲರಿಗೆ ತಿಳಿದಿರುವಂತೆ ಭಾಷೆಯು ಮಾನವನನ್ನು ಇತರ ಎಲ್ಲ ಜೀವಿಗಳಿಗಿಂತ ಪ್ರತ್ಯೇಕಿಸುವ ಏಕೈಕ ವಿಧಾನವಾಗಿದೆ. ಆದ್ದರಿಂದ ಭಾಷೆಯು ವಿವಿಧ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಲು ಮತ್ತು ನಮ್ಮ ಆಲೋಚನೆಗಳನ್ನು, ಪರಿಕಲ್ಪನೆಗಳನ್ನು, ಹಾಗೆ ಮನಸ್ಥಿತಿಗಳು, ಭಾವನೆಗಳು, ಆಲೋಚನೆಗಳನ್ನು ವ್ಯಕ್ತಪಡಿಸಲು ಒಂದು ಚಾನಲ್ ಆಗಿ ಕಾರ್ಯನಿರ್ವಹಿಸುವಂಥದ್ದೇ ಯಾವುದಂತಂದ್ರೆ ಭಾಷೆ ಅಂತೇಳಿ ಕರಿತೀವಿ. ಕಾಲಾನಂತರದಲ್ಲಿ ತಂತ್ರಜ್ಞಾನಗಳಲ್ಲಿ ಮತ್ತು ಸಂವಹನ ವಿಧಾನಗಳಲ್ಲಿಯೂ ಅನೇಕ ಪ್ರಗತಿಗಳು ಕಂಡುಬಂದಿವೆ. ಇದು ನಾವೆಲ್ಲರೂ ನಮ್ಮನ್ನು ವ್ಯಕ್ತಪಡಿಸಲು ಮತ್ತು ಇತರರೊಂದಿಗೆ ಸಂವಹನ ನಡೆಸಲು ಬಳಸುವ ಕೋಡ್ ಆಗಿರುವಂಥದ್ದು ನೋಡ್ತೀವಿ. ಇದು ಬಾಯಿ ಮಾತಿನ ಮೂಲಕ ಸಂವಹನ ನಡೀತಾ ಇರ್ತದೆ. ಇದು ಮಾನಸಿಕ ಅಧ್ಯಾಪಕ ಅಥವಾ ಧ್ವನಿ ಸಂವಹನದ ಶಕ್ತಿಯಾಗಿ ಕಂಡುಬರ್ತದೆ. ಇದು ಶಬ್ದಗಳು, ಸನ್ನೆಗಳು, ಚಿಹ್ನೆಗಳು ಅಥವಾ ಗುರುತುಗಳನ್ನು ಬಳಸಿಕೊಂಡು ಕಲ್ಪನೆಗಳು ಮತ್ತು ಭಾವನೆಗಳನ್ನು ಸಂವಹನ ಮಾಡುವ ವ್ಯವಸ್ಥೆಯಾಗಿರುವಂಥದ್ದೇ ಭಾಷೆ ಅಂತ ಕರಿತೀವಿ. ಭಾಷೆ ನಮಗೆ ತಿಳಿದಿರುವಂತೆ ಮಾನವರಿಗೆ ನಿರ್ದಿಷ್ಟವಾದದ್ದು, ಅಂದರೆ ಇತರ ಎಲ್ಲ ಜೀವಿಗಳಿಂದ ಮನುಷ್ಯರನ್ನು ಪ್ರತ್ಯೇಕಿಸುವ ಮೂಲಭೂತ ಸಾಮರ್ಥ್ಯವಾಗಿದೆ. ಭಾಷೆ ಆದ್ದರಿಂದ ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳು ಹಾಗೂ ಮನಸ್ಥಿತಿಗಳು, ಭಾವನೆಗಳು ಮತ್ತು ವರ್ತನೆಗಳನ್ನು ವ್ಯಕ್ತಪಡಿಸಲು ಸಮರ್ಥವಾಗಿ ಸಂವಹನ ಮಾಧ್ಯಮವಾಗಿ ಉಳಿದಿದೆ ಅಂಥೇಳಿ ನಾವಿಲ್ಲಿ ನೋಡ್ತೀವಿ.
ಇನ್ನು ನೈತಿಕ ಅಭಿವೃದ್ಧಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ನೈತಿಕ ಅಭಿವೃದ್ಧಿ ಇದು ಮೂಲಭೂತವಾಗಿ ನೈತಿಕ ಮೌಲ್ಯಗಳು, ಮಾನವ ನೈತಿಕತೆಯ ಅಭಿವೃದ್ಧಿ ಮತ್ತು ಜ್ಞಾನವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಯಾವುದು? ನೈತಿಕ ಅಭಿವೃದ್ಧಿ ಅಂತ ಕರಿತೀವಿ. ವೈಜ್ಞಾನಿಕ ಬೆಳವಣಿಗೆಯಿಂದ ದೇವರ ಮೇಲಿನ ನಂಬಿಕೆ ನಶಿಸುತ್ತಿದೆ. ಹಿಂದೆ ಪರಮಾತ್ಮನ ಭಯದಿಂದ ಜನರು ಅಪರಾಧ ಮಾಡಲು ಹೆದರ್ತಾ ಇದ್ದರು, ಏಕೆಂದರೆ ಅವನು ನಮ್ಮ ಪಾಪಗಳಿಗೆ ಶಿಕ್ಷೆ ನೀಡುತ್ತಾನೆ ಎಂದು ಭಾವಿಸಲಾಗ್ತಾ ಇತ್ತು. ಅಪರಾಧ ಮಾಡಿದವರನ್ನು ಅಪರಾಧಿ ಎಂದು ಪರಿಗಣಿಸಬೇಡಿ. ಗೊತ್ತಿದ್ದೋ ಅಥವಾ ತಿಳಿಯದೋ ನಾವೆಲ್ಲರೂ ಒಂದು ನಿರ್ದಿಷ್ಟ ಲಾಭ ಅಥವಾ ಸಂತೋಷಕ್ಕಾಗಿ ಒಮ್ಮೆ ಅಪರಾಧವನ್ನು ಮಾಡುತ್ತೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಗು ಒಂದು ನಿರ್ದಿಷ್ಟ ಮಟ್ಟದ ಪ್ರಬುದ್ಧತೆ ಅಥವಾ ಜ್ಞಾನವನ್ನು ಪಡೆಯದ ಹೊರತು ಮಾತ್ರ ನೈತಿಕವಾಗಿ ವರ್ತಿಸಬಹುದು. ಇದಲ್ಲದೆ ಇಂದಿನ ಕಾಲದಲ್ಲಿ ಒಬ್ಬರ ಸ್ವಯಂ ಬಗ್ಗೆ ತಿಳಿದುಕೊಳ್ಳಲು ಸ್ವಯಂ ಶೋಧನೆಯ ಅವಶ್ಯಕತೆ ಇದೆ ಮತ್ತು ವೃತ್ತಿಪರ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಕಂಡುಬರ್ತದೆ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಕಲಿಕೆಗೆ ಸಂಬಂಧಿಸಿದ ಅಭಿವೃದ್ಧಿ. ಈಗಾಗಲೇ ಹೇಳಿದಂತೆ ಅಭಿವೃದ್ಧಿಯು ವ್ಯಕ್ತಿಯ ಜನನದ ಸಮಯದಲ್ಲಿ ಪ್ರಾರಂಭವಾಗ್ತದೆ ಮತ್ತು ಕೊನೆಯವರೆಗೂ ಮುಂದುವರಿಯುವ ಪ್ರಕ್ರಿಯೆಯಾಗಿದೆ. ಕಲಿಕೆಗೆ ಸಂಬಂಧಿಸಿದ ಅಭಿವೃದ್ಧಿ ಅಂತಂದ್ರೆ ಅಭಿವೃದ್ಧಿಯು ವ್ಯಕ್ತಿಯ ಜನನದ ಸಮಯದಲ್ಲಿ ಪ್ರಾರಂಭವಾಗಿ ಕೊನೆಯವರೆಗೂ ಮುಂದುವರಿಯುವ ಪ್ರಕ್ರಿಯೆಯಾಗಿರುವಂಥದ್ದೇ ಅಭಿವೃದ್ಧಿ ಅಂತ ಕರಿತೀವಿ. ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ನಡೆಯುವಂಥ ಒಂದು ಪ್ರಕ್ರಿಯೆ ಅಭಿವೃದ್ಧಿ ಅಂತೇಳಿ ಕರಿತೀವಿ. ಮಗು ಅಥವಾ ಜೀವಿಯು ಅವನ ಸುತ್ತಮುತ್ತಲಿನ ಪರಿಸರ, ಗೆಳೆಯರು, ಕುಟುಂಬ ಅಥವಾ ಕೆಲಸದ ಸ್ಥಳವಾಗಿರಲಿ ಇತರ ರೀತಿಯ ಪರಿಸರದಿಂದ ಸುತ್ತುವರೆದಿರುವಂಥದ್ದೇ ಮತ್ತು ಅವನ ಕ್ರಿಯೆಗಳು ಸಹ ಈ ಬಾಹ್ಯ ಅಂಶದಿಂದ ಪ್ರೇರೇಪಿಸಲ್ಪಡ್ತವೆ. ಅಂಥ ಎಲ್ಲ ಕ್ರಿಯೆ ಪ್ರತಿಕ್ರಿಯೆ ನಡವಳಿಕೆಯು ವ್ಯಕ್ತಿಯಲ್ಲಿ ಬದಲಾವಣೆಗಳು ಒಳಗೊಂಡಿರುತ್ತದೆ ಮತ್ತು ಈ ರೀತಿಯ ಬದಲಾವಣೆಯನ್ನು ಕಲಿಕೆ ಎಂದು ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕಲಿಕೆ ಅಂತಂದ್ರೆ ಕಲಿಕೆ ಅಂತಂದ್ರೆ ಅಭಿವೃದ್ಧಿಯು ವ್ಯಕ್ತಿಯ ಜನನದಿಂದ ಪ್ರಾರಂಭವಾಗ್ತದೆ ಮತ್ತು ಕೊನೆಯವರೆಗೆ ಮುಂದುವರಿತದೆ. ಮಗು ಅಥವಾ ಜೀವಿಯು ಅವನ ಸುತ್ತಮುತ್ತಲಿನ ಪರಿಸರ, ಗೆಳೆಯರು, ಕುಟುಂಬ ಅಥವಾ ಕೆಲಸದ ಸ್ಥಳವಾಗಿರಲಿ ಈ ರೀತಿ ಅಂತಂದರೆ ನೋಡಿ ಕಲಿತದೆ. ಈ ರೀತಿಯ ಪರಿಸರದಿಂದ ಸುತ್ತುವರೆದಿರುವಂಥದ್ದೇ ಮತ್ತು ಅವನ ಕ್ರಿಯೆಗಳು ಸಹ ಈ ಬಾಹ್ಯ ಅಂಶದಿಂದ ಪ್ರೇರೇಪಿಸಲ್ಪಡ್ತವೆ. ಅಂಥ ಎಲ್ಲ ಕ್ರಿಯೆ ಪ್ರತಿಕ್ರಿಯೆ ನಡವಳಿಕೆಯು ವ್ಯಕ್ತಿಯಲ್ಲಿ ಬದಲಾವಣೆಗಳು ಒಳಗೊಂಡಿರುತ್ತದೆ. ಈ ರೀತಿಯ ಬದಲಾವಣೆಯನ್ನು ನಾವು ಕಲಿಕೆ ಎಂದು ಕರೆಯಲಾಗ್ತದೆ. ಕಲಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಕಲಿಕೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕಲಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ ಮತ್ತು ಒಬ್ಬ ವ್ಯಕ್ತಿಯು ಜೀವನದ ವಿವಿಧ ಹಂತಗಳಲ್ಲಿ ವಿಭಿನ್ನ ವಿಷಯಗಳನ್ನು ಕಲಿಯುತ್ತಲೇ ಇರುತ್ತಾನೆ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ವ್ಯಕ್ತಿಯೊಳಗೆ ಸಂಭವಿಸುವ ಬದಲಾವಣೆಗಳು ಉದ್ದೇಶಪೂರ್ವಕವಾಗಿರಬಹುದು ಅಥವಾ ತಿಳಿಯದೇ ಆಗಿರಬಹುದು. ಕಲಿಕೆ ಮತ್ತು ಅಭಿವೃದ್ಧಿಯ ಮುಖ್ಯ ಕ್ಷೇತ್ರವು ಮಕ್ಕಳು ಬೆಳೆಯುವಾಗ, ಕಲಿಯುವಾಗ, ಅಭಿವೃದ್ಧಿಪಡಿಸುವಾಗ ಅವರಿಗೆ ಸೂಕ್ತವಾದ ಕೌಶಲ್ಯ, ಜ್ಞಾನ ಮತ್ತು ಅನುಭವಗಳನ್ನು ಒಳಗೊಂಡಿರುತ್ತದೆ. ಸಂವಹನ ಮತ್ತು ಸಾಕ್ಷರತೆ, ಪದದ ಸತ್ಯಗಳ ತಿಳುವಳಿಕೆ, ಸೃಜನಶೀಲ ಬೆಳವಣಿಗೆ, ವೈಯಕ್ತಿಕ, ಸಾಮಾಜಿಕ, ಭಾವನಾತ್ಮಕ, ದೈಹಿಕ ಬೆಳವಣಿಗೆಯ ಜೊತೆಗೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವು ಅವರು ಉತ್ತಮಗೊಳ್ಳಬೇಕಾದ ಮುಖ್ಯ ಕ್ಷೇತ್ರಗಳಾಗಿವೆ. ಆದ್ದರಿಂದ ಕಲಿಕೆ ಮತ್ತು ಅಭಿವೃದ್ಧಿ ಎರಡೂ ಒಟ್ಟಿಗೆ ಕೈಜೋಡಿಸುತ್ತವೆ ಮತ್ತು ಏಕಕಾಲದಲ್ಲಿ ನಡೆಯುತ್ತದೆ ಎಂದು ನಾವು ಇಲ್ಲಿ ತಿಳಿದುಕೊಳ್ಳುವಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ವ್ಯಕ್ತಿಯೊಳಗೆ ಸಂಭವಿಸುವ ಬದಲಾವಣೆಗಳು ಉದ್ದೇಶಪೂರ್ವಕವಾಗಿರ್ಬೋದು ಅಥವಾ ತಿಳಿಯದೇ ಆಗಿರಬಹುದು. ಕಲಿಕೆ ಮತ್ತು ಅಭಿವೃದ್ಧಿ ಮುಖ್ಯ ಕ್ಷೇತ್ರವು ಮಕ್ಕಳು ಬೆಳೆಯುವಾಗ, ಕಲಿಯುವಾಗ, ಅಭಿವೃದ್ಧಿಪಡಿಸುವಾಗ ಅವರಿಗೆ ಸೂಕ್ತವಾದ ಕೌಶಲ್ಯ, ಜ್ಞಾನ, ಅನುಭವಗಳನ್ನು ಒಳಗೊಂಡಿರುವಂಥದ್ದೇ ಕಲಿಕೆ ಅಂತ ಕರಿತೀವಿ. ಸಂವಹನ, ಸಾಕ್ಷರತೆ, ಪದದ ಸತ್ಯಗಳ ತಿಳುವಳಿಕೆ, ಸೃಜನಶೀಲ ಬೆಳವಣಿಗೆ, ವೈಯಕ್ತಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆ ಜೊತೆಗೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವು ಅವರ ಉತ್ತಮಗೊಳ್ಳಬೇಕಾದ ಮುಖ್ಯ ಕ್ಷೇತ್ರಗಳಾಗಿರುವಂಥದ್ದು ನೋಡ್ತೀವಿ. ಆದ್ದರಿಂದ ಕಲಿಕೆ ಮತ್ತು ಅಭಿವೃದ್ಧಿ ಎರಡೂ ಒಟ್ಟಿಗೆ ಕೈಜೋಡಿಸಿಕೊಂಡು ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಇರ್ತದೆ, ಬೆಳವಣಿಗೆ ಆಗ್ತಾ ಇರ್ತದೆ ಮತ್ತು ಏಕಕಾಲದಲ್ಲಿ ನಡೆಯುವಂಥದ್ದೇ ನಾವು ಇಲ್ಲಿ
ಕಲಿಕೆ ಅಂಥೇಳಿ ಕರಿತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ಅಭಿವೃದ್ಧಿ ಮತ್ತು ಅದರ ಒಂದು ಪ್ರಮುಖ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. TETಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂತ ಇದರ ಮೇಲೆ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದಿರಿ ಅಂತ ಹೇಳ್ತಾ ಧನ್ಯವಾದಗಳು.